ಡಾಕ್ಟರ್ ದೇವರಂತೆ ಶಿವಣ್ಣಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಗೀತಾ ಶಿವರಾಜ್ ಕುಮಾರ್ ಭಾವುಕ ನುಡಿಗಳನ್ನಾಡಿದ್ದಾರೆ. ಸದ್ಯದಲ್ಲೇ ಶಿವಣ್ಣ ನಿಮ್ಮ ಜೊತೆ ಮಾತನಾಡ್ತಾರೆ ಅಂತ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಡಾಕ್ಟರ್ ದೇವರ ತರ ಶಿವಣ್ಣ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಶಿವಣ್ಣ ನಿಮ್ಮ ಹತ್ರ ಮಾತನಾಡ್ತಾರೆ ಅಂತ ಅಮೆರಿಕದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅಮೆರಿಕದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸರ್ಜರಿ ಬಳಿಕ ಸುಸ್ತಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಅವರು ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 3-4 ಡೇಸ್ ಅಲ್ಲಿ ಅವರು ನಿಮ್ ಜೊತೆ ಮಾತನಾಡ್ತಾರೆ. ಶಿವಣ್ಣ ನಿಮ್ ಜೊತೆ ಮಾತನಾಡ್ತಾರೆ. ಅಭಿಮಾನಿ ದೇವರಂತೆ ವೈದ್ಯರು ಕೂಡ ನಮ್ಮ ಪಾಲಿಗೆ ಈಗ ದೇವರೇ ಆಗಿದ್ದಾರೆ. ಶಿವಣ್ಣ ಆಪರೇಷನ್ ಸಕ್ಸಸ್ಗೆ ಡಾಕ್ಟರ್ ಕಾರಣರಾಗಿದ್ದಾರೆ ಅಂತ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಅಭಿಮಾನಿಗಳ ಪೂಜೆಯಿಂದ ಸರ್ಜರಿ ಸಕ್ಸಸ್ ಆಗಿದೆ. ನಾವು ಅಂದ್ಕೊಂಡಂತೆ ಸರ್ಜರಿ ಬಹಳ ಚೆನ್ನಾಗಿದೆ. ಅಭಿಮಾನಿಗಳನ್ನ ನಾವು ಹೇಗೆ ದೇವರು ಅಂತ ಅಂದ್ಕೊಂಡಿದ್ವೋ ಈಗ ಡಾಕ್ಟರ್ ಕೂಡ ನಮಗೆ ದೇವರಾಗಿ ಬಂದಿದ್ದಾರೆ ಅಂತ ಶಿವಣ್ಣನ ಕುರಿತು ಗೀತಾ ಶಿವರಾಜ್ ಕುಮಾರ್ ಸಂದೇಶವನ್ನ ಕಳಿಸಿದ್ದಾರೆ. ಅದನ್ನ ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ, ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನ ನಮ್ಮ ಡಾಕ್ಟರ್, ಈಗ ನೀವೆಂಗೆ ನಮಗೆ ಅಭಿಮಾನಿ ದೇವರುಗಳಾಗ್ತಾರೋ ನಮ್ಮ ಡಾಕ್ಟರ್ ಕೂಡ ಈಗ ನಮಗೆ ದೇವ್ರ ತರನೇ ಆಗಿದ್ದಾರೆ. ಯಾಕಂದ್ರೆ ಶಿವಣ್ಣ ಇದರಲ್ಲಿ ಆಪರೇಷನ್ ಚೆನ್ನಾಗಾಯ್ತು. ಆಮೇಲೆ ಅವ್ರನ್ನ ಇವಾಗ ICUಗೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರಿ. ಆಮೇಲೆ ದೊಡ್ಡವರು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನೀವೆಲ್ಲರೂ. ಇವತ್ತು ಶಿವಣ್ಣ ಅವ್ರು ಚೆನ್ನಾಗಾಗಿ ಇವತ್ತು ಆಪರೇಷನ್ ಎಲ್ಲ ಆಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವಿಲ್ಲಿಗೆ ಬಂದು ಏನನ್ನ ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನ ನಾವು ಮಾಡಿದ್ವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ. ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಬಟ್ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು 3-4 ದಿನದಲ್ಲಿ ಅವ್ರು ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ. ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ, ಶಿವರಾಜ್ ಕುಮಾರ್ ಅವರ ಮಾತುಗಳನ್ನ ಕೇಳ್ತಾ ಇದ್ದೆ. ಐ ಅಂಡರ್ಸ್ಟ್ಯಾಂಡ್ ಅವ್ರು ಎಷ್ಟು ಭಾವುಕರಾಗಿದ್ದಾರೆ. ಯಾಕೆಂದ್ರೆ ಒಂದು ದೇಶ ಬಿಟ್ಟು ದೇಶಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಕರೆದುಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಆತಂಕ ಇರುತ್ತೆ. ಯಾಕೆಂದ್ರೆ ಶಿವಣ್ಣ ಕರ್ನಾಟಕದ ಆಸ್ತಿ, ಕೋಟ್ಯಾಂತರ ಅಭಿಮಾನಿಗಳ ಆಸ್ತಿ, ಕರುನಾಡ ಆಸ್ತಿ ಅವರು. ಸೊ ಹಾಗಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಹೆಗಲ ಮೇಲೆ ಹಾಕೊಂಡು ಅವ್ರನ್ನ ಕರ್ಕೊಂಡು ಹೋಗಿದ್ರು. ಈಗ ಆಪರೇಷನ್ ಕೂಡ ಸಕ್ಸಸ್ ಆಗಿದೆ ಅಂತ ಅವ್ರು ಹೇಳುವಾಗ ಅವ್ರಿಗಿಂತ ಹೆಚ್ಚಿನ ಖುಷಿ ಅವರ ಅಭಿಮಾನಿಗಳಲ್ಲಿ ಆಗ್ತಾ ಇದೆ. ಎಸ್, ಆಪರೇಷನ್ ಸಕ್ಸಸ್ ಆಗಿದೆ, ಹುಷಾರಾಗ್ತಾರೆ, ಇನ್ನೇನು ಸುಧಾರಿಸ್ಕೊಂಡು ಇನ್ನೊಂದು 3-4 ದಿನಗಳಲ್ಲಿ ಅವರ ಅಭಿಮಾನಿಗಳ ಜೊತೆ ಕೂಡ ಮಾತನಾಡ್ತಾರೆ ಅಂತ ಗೀತಕ್ಕ ಹೇಳುವಾಗ ಒಂದ್ ರೀತಿ ಅದು ಭಾವನಾತ್ಮಕ ಸಮಯ. ಯಾಕೆಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ, ಅಭಿಮಾನಿಗಳು ಹೇಗೆ ನಮ್ಮ ಪಾಲಿಗೆ ದೇವರಾಗಿದ್ದಾರೋ ಅದೇ ರೀತಿ ಇಲ್ಲಿನ ಡಾಕ್ಟರ್ಸ್ ಟೀಮ್ ಕೂಡ ನಮ್ಮ ಪಾಲಿಗೆ ದೇವರಾಗಿ ಬಂದಿದ್ದಾರೆ. ಬಹಳ ಚೆನ್ನಾಗಿ ಸರ್ಜರಿಯನ್ನ ಮಾಡಿದ್ದಾರೆ. ನಾವೇನು ಅಚೀವ್ ಮಾಡಬೇಕು ಅಂತ ಬಂದಿದ್ವೋ ಅದು ಸಕ್ಸಸ್ ಆಗಿದೆ ಅನ್ನುವಂಥ ವಿಚಾರವನ್ನ ಗೀತಾ ಶಿವರಾಜ್ ಕುಮಾರ್ ಅವರು ವಿಡಿಯೋದ ಮೂಲಕ ಒಂದು ಸಂದೇಶವನ್ನ ನೀಡಿದ್ರು. ಯಾಕೆಂದ್ರೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು ಆಪರೇಷನ್ ಆದ್ಮೇಲೆ ಏನು ಮೆಸೇಜ್ ಬರುತ್ತೆ ಅಂತ ಹೇಳಿ. ಮತ್ತೆ ಕೆಲವು ಪ್ರೋಟೋಕಾಲ್ಸ್ ಇರ್ತದೆ. ಯಾವಾಗ್ಲೂ ಮೆಸೇಜ್ ಕೊಡ್ಲಿಲ್ಲ ಅಂದ್ರೆ ನೀವು ಏನು ಇದು ಮಾಡ್ಕೊಳಕ್ ಹೋಗಬೇಡಿ. ಕೆಲವು ಫೋಟೋಸ್ನ ಮತ್ತೆ ಶಿವಣ್ಣವರಿಂದನೂ ಕೂಡ ಕೆಲವು ಮಾತನ್ನ ಆಡ್ತಕ್ಕಂಥ ಪ್ರಯತ್ನವನ್ನ ಡಾಕ್ಟರ್ ಹೇಳಿದ್ದಾರೆ. ಆರಾಮಾಗಿ ಬೇಗನೆ ಮಾಡಬಹುದು, ಏನು ತೊಂದರೆ ಇಲ್ಲ. ಸೊ ಅದಾದಾಗ ನಾವ್ ಹೇಳ್ತೀವಿ, ಅಲ್ಲಿವರೆಗೂ ಏನು ಗಾಬರಿ ಏನ್ ಬೇಡ, ಚೆನ್ನಾಗಿರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಮತ್ತೆ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ಅವ್ರ ಪ್ರೊಫೆಷನ್ ಅಂದ್ರೆ ಅವ್ರದ್ದೇನು ಆಕ್ಟಿಂಗ್ ಇದೆ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರ ಆಕ್ಟಿಂಗ್ ಮಾಡ್ತಕ್ಕಂಥದಕ್ಕೂ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಏನೇ ಮಾಹಿತಿ ಇದ್ರೂ ಮೆಡಿಕಲ್ ಅದು ಡಾಕ್ಟರ್ ಅವ್ರ ಹತ್ರ ತಗೊಂಡು ನಿಮಗೆ ರೈಟಿಂಗ್ ಮೂಲಕ ಇಲ್ಲ ಅಂದ್ರೆ ಫೋಟೋ ಮೂಲಕನೋ ಇಲ್ಲ ವಿಡಿಯೋ ಮೂಲಕ ಕಳಿಸ್ತಕ್ಕಂಥದ್ದು ನಾವು ಮಾಡ್ತೀವಿ. ಮತ್ತೆ